ಸರ್, ನನ್ನ ಹೆಸರು ರಾಹುಲ್, ಪತ್ರಿಕೋದ್ಯಮ ವಿದ್ಯಾರ್ಥಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದಂತೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತ ವಿಭಜನೆ ಆಗಬೇಕಂತಂದರೆ ಭಾರತದಲ್ಲಿರುವ ಮುಸಲ್ಮಾನರು ಪಾಕಿಸ್ತಾನಕ್ಕೆ, ಪಾಕಿಸ್ತಾನದಲ್ಲಿರುವ ಹಿಂದೂಗಳು ಭಾರತಕ್ಕೆ ಕಳಿಸ್ಬೇಕನ್ನೋದು ಇವಾಗ ನಿಜವಾಗಿದೆ. ಯಾಕೆಂದರೆ ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದು ಇಲ್ಲಿನ ಎಲ್ಲ ಸೌಕರ್ಯಗಳನ್ನು ತೆಗೆದುಕೊಂಡಕ್ಕಿಂತ ಮುಸಲ್ಮಾನರು ಇಂತಹ ಕೃತ್ಯ ಮಾಡ್ತಿದ್ದಾರೆ. ಅಂದರೆ ನಾನು ಹೇಳ್ತಾ ಇರೋದು ಇದು ಯೋಧರನ್ನು ಬಿಟ್ಟು ಇಲ್ಲ ಮುಸಲ್ಮಾನರು, ಹಾಂ, ಇಲ್ಲಿನ ಮುಸಲ್ಮಾನರು. ಹೌದು. ಕೆಲವರು ಇನ್ನೂ ವಾದ ಮಾಡ್ತಾರೆ, RSS, BJP, ಸಂಘ ಪರಿವಾರ ಇವರೆಲ್ಲ ಪ್ರಚೋದನೆ ಕೊಟ್ಬಿಡ್ತಾರೆ, ಅದಕ್ಕಾಗಿ ಬಾಂಬ್ ಬ್ಲಾಸ್ಟ್ಗಳಾಗ್ತಾ ಇದ್ದಾವೆ ಅಂತ. ಆದರೆ ಒಂದು ನಿಮಿಷ, ಅಮೇರಿಕದಲ್ಲೇನು RSS ಇಲ್ಲ, ಅಲ್ಲೇನು BJP ಇದೆಯಾ? ಆ ಲೆಕ್ಕಾಚಾರದ ಪ್ರಕಾರ ಇಸ್ಲಾಮಿಕ್ ಭಯೋತ್ಪಾದನೆ ಅಮೇರಿಕದಲ್ಲಿ ಇರಬಾರ್ದಾಗಿತ್ತು. ಇರಾಕ್, ಸಿರಿಯಾದಂಥ ದೇಶಗಳು, ಅಲ್ಲೇನು ಯಾವ ಬಾಬ್ರಿ ಮಸೀದಿಯೂ ಧ್ವಂಸ ಆಗಿಲ್ಲ, ಅವು ಶಾಂತವಾಗಿರಬೇಕಾಗಿತ್ತು, ಅಲ್ಲೇನು ರಕ್ತಪಾತ ಆಗಬಾರ್ದಾಗಿತ್ತು. ಬಾಮಿಯಾನ್ ಬುದ್ಧನ ಮೂರ್ತಿಗಳನ್ನು ಅಫ್ಘಾನಿಸ್ತಾನದಲ್ಲಿ ಪುಡಿ ಪುಡಿ ಮಾಡಿ ಧ್ವಂಸ ಮಾಡಿ ಹಾಕಿದ್ರು, ಸಂಪೂರ್ಣವಾಗಿ ಇಸ್ಲಾಮಿಕ್ ದೇಶ ಆಯಿತು. ಅಟ್ಲೀಸ್ಟ್ ಅಫ್ಘಾನಿಸ್ತಾನವಾದರೂ ಶಾಂತವಾಗಿರಬೇಕಾಗಿತ್ತು. ಅಲ್ಲಿ ಬಾಬ್ರಿ ಮಸೀದಿ ಧ್ವಂಸವೂ ಆಗಿಲ್ಲ, RSS ಇಲ್ಲ, BJPನೂ ಇಲ್ಲ, ಏನು ಪ್ರವೀಣ್ ಭಾಯ್ ತೊಗಾಡಿಯಾರ ಉಗ್ರ ಹಿಂದುತ್ವದ ಭಾಷಣಗಳೂ ಇಲ್ಲ. ಅಲ್ಲಿ ಅಫ್ಘಾನಿಸ್ತಾನವಾದರೂ ಜಾಗತಿಕ ಮಟ್ಟದಲ್ಲಿ ಶಾಂತವಾಗಿರಬೇಕಾಗಿತ್ತು. ಜಾಗತಿಕ ಮಟ್ಟದಲ್ಲಿ ಅಶಾಂತಿ ಇರುವುದು ಮುಸಲ್ಮಾನರಿಂದ ಮಾತ್ರ ಅಂತ ನೀವು ಹೇಳ್ಕೊಟ್ಟಿದ್ದೀರಾ. ಬೋಸ್ನಿಯಾದಲ್ಲಿ ಮಾಡಿರೋದು ಮುಸಲ್ಮಾನರಲ್ಲ, ಆಫ್ರಿಕಾದಲ್ಲಿ ನಡೀತಿರುವಂಥ ಗಲಾಟೆ ಮುಸಲ್ಮಾನರದ್ದಲ್ಲ. ಅದೇ ರೀತಿಯಲ್ಲಿ ಪ್ಯಾಲೆಸ್ತೀನ್ನ ಮಕ್ಕಳನ್ನು, ಅಮಾಯಕ ಮಕ್ಕಳನ್ನು ಕ್ರೂರವಾಗಿ ಕೊಲ್ಲುತ್ತಿರುವಂಥ ಮೊಸಾದ್ ಮುಸಲ್ಮಾನರಲ್ಲ. 10 ನಿಮಿಷ ನಾನು ಅಲ್ಲಿ ಬಂದು ಕೂತ್ಕೊಂಡು ಉತ್ತರ ಕೊಟ್ಟರೆ ಎಲ್ಲವನ್ನು ಜಾಗತಿಕ ಮಟ್ಟದಲ್ಲಿ ಮುಸಲ್ಮಾನರಿಂದಲೇ ಅಶಾಂತಿ ಆಗ್ತಾ ಇದೆ ಅಂತ ಒಂದು ಏನು. ಶಫೀಜಾದ್ 5 ನಿಮಿಷ ಟೈಮ್ ಕೊಟ್ಬಿಡಿ. ಶ್ರೀಲಂಕಾದಲ್ಲಿ LTTE ಸಮಸ್ಯೆ ಇತ್ತು, ಅವರು ಭಯೋತ್ಪಾದಕರು. ಹೌದು, ಅವ್ರನ್ನ ತಮಿಳು ಭಯೋತ್ಪಾದಕರು ಅಂತಿದ್ವಿ ನಾವು. ಯಾಕೆ ಗೊತ್ತಾ? ಯಾಕಂದರೆ ಶ್ರೀಲಂಕಾದಲ್ಲಿ ತಮಿಳು ಭಾಷೆ ಮಾತನಾಡುವವರಿಗೊಂದು ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ ಅವ್ರದ್ದು ಹೋರಾಟ ಆಗಿತ್ತು. ಅವರ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ 2 ದಾರಿಗಳಿದ್ವು ಸರ್. ಒಂದು, ಅವ್ರು ಕೇಳದಂಥ ತಮಿಳು ರಾಜ್ಯ ಮಾಡಿಕೊಟ್ಬಿಡೋದು, ರಾಷ್ಟ್ರ ಮಾಡಿಕೊಟ್ಬಿಡೋದು, ಅವ್ರ ಭಯೋತ್ಪಾದನೆ ನಿಲ್ತಿತ್ತು. ಇನ್ನೊಂದು, ಕೊಡೋದಕ್ಕಾಗೋದಿಲ್ಲ, ನಾವು ಮಿಲಿಟ್ರಿ ಆ್ಯಕ್ಷನ್ ತಗೊಂಡು ನಿಮ್ಮನ್ನೆಲ್ಲ ನಿರ್ನಾಮ ಮಾಡ್ತೀವಿ ಅಂತ ಸೆಕೆಂಡ್ ಆಪ್ಷನನ್ನು ಶ್ರೀಲಂಕಾ ತನ್ನದಾಗಿಸಿಕೊಂಡು ಅವ್ರನ್ನೆಲ್ಲ ನಿರ್ನಾಮ ಮಾಡ್ತು. ಇವತ್ತು ಶ್ರೀಲಂಕಾ ಶಾಂತಿ. ಹೌದಾ? ಇಸ್ಲಾಮಿಕ್ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ ಏನು ಮಾಡಬಹುದು ಅಂತ ನೀವು ಹೇಳಿ. ಅಲ್ಲ, ಒಂದು ನಿಮಿಷ ನೀವು ಭಾಳ ಉದಾಹರಣೆಯನ್ನು ಕೊಟ್ಬಿಟ್ರಿ. ಇಸ್ಲಾಮಿಕ್ ಭಯೋತ್ಪಾದನೆ ಹೆಂಗೆ ನಿಲ್ಲಿಸೋದು ನೀವು ಹೇಳಬೇಕು. ಶ್ರೀಲಂಕಾದಲ್ಲಿ LTTE ನಿರ್ನಾಮ ಮಾಡಲಾಯಿತು. ದೇರ್ ಇಸ್ ನೋ LTTE ವೈಲೆನ್ಸ್ ಟುಡೇ. ಭಾರತದಲ್ಲಿ ಮಾವೋಯಿಸ್ಟ್ ವೈಲೆನ್ಸ್ ಇದೆ. ನಮ್ಮ ಸೈನಿಕರ ವಾಹನಗಳು ಹೋಗ್ತಾ ಇರುವಾಗ ಬಾಂಬ್ ಬಿಟ್ಟು 10, 15, 20, 30 ಜನ ಸೈನಿಕರನ್ನು ಒಂದೇ ಸಲ ಉಡಾಯಿಸ್ತಾರೆ ಮಾವೋಯಿಸ್ಟ್ಗಳು. ಅವರನ್ನು ನಾವು ಕೆಂಪು ಉಗ್ರರು ಅಂತೀವಿ, ಮಾವೋಯಿಸ್ಟ್ ಟೆರರಿಸ್ಟ್ಗಳು ಅಂತೀವಿ. ದೇ ಆರ್ ಡ್ರಿವನ್ ಬೈ ಎ ಮಾವೋಯಿಸ್ಟ್ ಐಡಿಯಾಲಜಿ. ಅವರನ್ನು, ಆ ಭಯೋತ್ಪಾದನೆಯನ್ನು ನಿಲ್ಲಿಸೋದಕ್ಕೆ 2 ಮಾರ್ಗ. ಒಂದು, ಅವರ ಬೇಡಿಕೆಗಳನ್ನು ಈಡೇರಿಸಿ. ಆದಿವಾಸಿಗಳಿಗೆ ಜಮೀನು ಕೊಡಬೇಕು ಅಂತಾರೆ, ಅದು ಅಂತಾರೆ, ಅವ್ರ ಬೇಡಿಕೆಗಳನ್ನು ಈಡೇರಿಸಿ. ಇಲ್ಲ, ಮಿಲಿಟ್ರಿ ಕಳಿಸಿ ಯಾವನು ಸಿಗ್ತಾನೋ ಹೊಡೆದು ಕೊಲ್ಲಿ. 2026 ಮಾರ್ಚ್ 31 ನಂತರ ಭಾರತದಲ್ಲಿ ನಕ್ಸಲ್ ವೈಲೆನ್ಸ್ ಇರೋದಿಲ್ಲ ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಡೆಡ್ಲೈನ್ ಸರ್ ಅದಕ್ಕೆ. ನಕ್ಸಲ್ ಮೂಮೆಂಟ್, ನೋ ನಕ್ಸಲ್ ಮೂಮೆಂಟ್ ಇನ್ ಇಂಡಿಯಾ. ಅದೇ ರೀತಿಯಾಗಿ ಇಸ್ಲಾಮಿಕ್ ವೈಲೆನ್ಸನ್ನು ನಿಲ್ಲಿಸುವ ಒಂದು ಮಾರ್ಗವನ್ನು ತಾವು ಹೇಳಬೇಕು. ಈ ದೇಶದಲ್ಲಿ, ಈ ಪ್ರಪಂಚದಲ್ಲಿ ಎಲ್ಲೆಲ್ಲಿ ಹಿಂಸೆಗಳು ನಡೀತಾ ಇದೆಯಲ್ಲ, ಆ ಹಿಂಸೆಗಳನ್ನು ಆ ಕಾರಣದಿಂದಲೇ ಉದ್ದೇಶಿಸಿ ಮಾತಾಡ್ತೀವಿ. LTTE ಅವರನ್ನು ತಮಿಳು ಉಗ್ರರು ಅಂತೀವಿ, ಮಾವೋಯಿಸ್ಟ್ ಟೆರರಿಸ್ಟ್ಗಳು ಅಂತೀವಿ. ಈಶಾನ್ಯ ಭಾರತದಲ್ಲಿ ಸಪರೇಟಿಸ್ಟ್ ಟೆರರಿಸಮ್ ಇತ್ತು, ಅವ್ರನ್ನ ಸಪರೇಟಿಸ್ಟ್ ಟೆರರಿಸ್ಟ್ ಅಂತಾನೆ ಕರೀತಾ ಇದ್ವಿ. ಸಿರಿಯಾದಲ್ಲಿ, ಈಜಿಪ್ಟ್ ಮತ್ತು ಸಿರಿಯಾ, ಅದೇ ರೀತಿ ಈಗ ಸುಡಾನ್ನಲ್ಲಿ, ಸೊಮಾಲಿಯಾದಲ್ಲಿ ಆಂತರಿಕ ಯುದ್ಧ ನಡೀತಾ ಇದೆ. ಅದಕ್ಕೆ ಏನು ಅಂತ ಹೇಳ್ತೀರಿ ಸರ್? ಅದು ಸಪರೇಟಿಸ್ಟ್ ಅಂದ್ರೆ ಒಂದು ನಿಮಿಷ ಅದನ್ನು ನೀವು ಇಸ್ಲಾಮಿಕ್ ಟೆರರ್ ಅಂತ ಹೇಳಲ್ಲ. ಆಯ್ತು, ಒಂದು ನಿಮಿಷ. ಬಹಳ ಸುಂದರವಾದ ಪ್ರಶ್ನೆಯನ್ನು ಕೇಳಿದ್ರು. ಸೊಮಾಲಿಯಾದಲ್ಲಿ ನಡೀತಾ ಇದೆ, ಅದನ್ನು ನೀವು ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಕರೆಯೋದಿಲ್ಲ ಅಂತ. ಭಾರತದ ಒಬ್ಬನೇ ಒಬ್ಬ ನಾಗರಿಕ, ನಾನು ನನ್ನ ನೌಕರಿ, ಉದ್ಯೋಗ, ವಿದ್ಯಾಭ್ಯಾಸವನ್ನು ಬಿಟ್ಟು ಸೊಮಾಲಿಯಾದಲ್ಲಿ ಹೋರಾಡ್ತಾ ಇರುವವರ ಪರವಾಗಿ ಅಲ್ಲಿ ಹೋಗಿ ಜಾಯ್ನ್ ಆಗ್ತೀನಿ ಅಂತ ಹೋಗಿರುವ ಒಂದು ಉದಾಹರಣೆ ಕೊಡಿ ನನಗೆ. ಯಾಕೆ ಹೋಗಬೇಕು? ಕೇರಳದಿಂದ 23 ಜನ ಮೆಡಿಕಲ್ ಆ್ಯಂಡ್ ಎಂಜಿನಿಯರಿಂಗ್ ಸ್ಟೂಡೆಂಟ್ಸು ಸಿರಿಯಾಗಿ ಹೋಗ್ತಾರೆ ಸರ್, ಈ ಯುದ್ಧದಲ್ಲಿ ಪಾಲ್ಗೊಳ್ಳಬೇಕು ಅಂತ. ಏನು, ವಾಟ್ ಈಸ್ ದ ಕನೆಕ್ಷನ್? ಅಲ್ಲ, ಹಂಗೆ ಸೊಮಾಲಿಯಾಕ್ಕೆ ಹೋದವ್ರದ್ದೊಂದು ಉದಾಹರಣೆ ಕೊಡಿ. ಅದಲ್ಲ,
ಇದು ಕೇರಳದಲ್ಲಿ ಈ ಲವ್ ಜಿಹಾದ್ ಬಗ್ಗೆ ಒಂದು ದೊಡ್ಡ ಗಲಾಟೆ ನಡೆಯಿತು. ಲವ್ ಜಿಹಾದ್ ಇದೆ, ದೊಡ್ಡ ಇದೆಲ್ಲಾಯಿತು, ಕೇರಳ ಹೈಕೋರ್ಟ್ ಹೇಳಿತು ಲವ್ ಜಿಹಾದ್ ಎಂಬ ಆ ಒಂದು ಪ್ರಸ್ತಾಪನೆ ಇಲ್ಲ ಅಂತ ಹೈಕೋರ್ಟಲ್ಲಿ ಬಿಟ್ಟಿತ್ತು. ಅದೇ ರೀತಿಯಲ್ಲಿ ಒಬ್ಬ ಏನು ಹೇಳ್ತಾನೆ, 52 ಮಂದಿ ಹುಡುಗಿಯರನ್ನು ಸಿರಿಯಾಗೆ ಕಳಿಸಲಾಗಿದೆ ಅಂತೇಳಿ ಕೇರಳ ಪತ್ರಿಕೆಗಳು ಹೇಳುತ್ತೆ. ಅಂಥ ಒಂದು ವಾತಾವರಣ ಇಲ್ಲಿ ಏನಾಗಿಲ್ಲ. ಕೇರಳದಿಂದ ಯಾರು ICCಗೆ ಸೇರ್ಕೊಳ್ಳೋದಕ್ಕೆ ಹೋಗಿಲ್ಲ. ನೀವು ಅಲ್ಲಲ್ಲ, ICCಗೆ ಸೇರ್ಕೊಳ್ಳೋಕೆ ಯಾರಾದರೂ ಒಬ್ಬರು ಇಬ್ಬರು ಹೋಗಿದ್ದಾರೆ. ಅಲ್ಲಲ್ಲ, ನಾನು ಅವನ ಇದ್ರಿ ಅದು ಅವನಿಗೂ ಇಸ್ಲಾಮಿಗೆ ಯಾಕೆ ನೀವು ಇದು ಕಲ್ಪಿಸ್ತಾ ಇದ್ದೀರಾ ಅಂತ ನನ್ನ ಕ್ವಶನ್. ನಾನು ತಿಳ್ಕೊಳಕ್ಕೆ ಕೇಳ್ತಾ ಇದ್ದೀನಿ ಸರ್. ಇವನಿಗೂ ಸಿರಿಯಾದಲ್ಲಿ ನಡೀತಾ ಇರುವಂಥ ಆ ಸಂಘರ್ಷಕ್ಕೂ ಏನು ಸಂಬಂಧ? ಕೇರಳದಲ್ಲಿ ಕುಳಿತವನಿಗೂ ಅವನಿಗೂ ಏನು ಸಂಬಂಧ? ನೀವು ಕೇಳಿದ್ರಲ್ಲ, ಸೊಮಾಲಿಯಾದಲ್ಲೂ ನಡೀತಾ ಇದೆ, ಅದನ್ನ ಯಾಕೆ ನೀವು ಇದನ್ನು ಮಾಡ್ತೀರಿ? ಶ್ರೀಲಂಕಾದಲ್ಲೂ ನಡೀತಾ ಇತ್ತು. ತಮಿಳು ಭಾಷಿಕನನ್ನು ಹೊರತುಪಡಿಸಿ ಇನ್ನೊಬ್ಬ ಹೋಗಿ LTT ಸೇರ್ಕೊಂಡಿದ್ರೆ ಒಂದು ಉದಾಹರಣೆ ಕೊಡಿ ನನಗೆ. ಕೆಲವರ ಮಾನಸಿಕತೆ ಹೇಗೆ ಗೊತ್ತಾ? ಒಂದು ಉದಾಹರಣೆ ಈಗ ಉದಾಹರಣೆ ಕೊಡ್ತೀನಿ. ಎಲ್ಲವೂ ಒಂದಕ್ಕೊಂದು ಹೋಲಿಸಬಹುದಾದದ್ದು ಅನ್ನೋದಾದ್ರೆ ಭಾರತದಿಂದ ಒಂದಷ್ಟು ಹುಡುಗರು ಸೊಮಾಲಿಯಾದಲ್ಲಿ ನಡೆದ ಕದನಕ್ಕೂ ಹೋಗಿ ಸೇರ್ಕೊಳ್ಳಬೇಕು. ಗಾಜಾದಲ್ಲಿ ನಡೆಯುತ್ತಿರುವಂತಹ ಅಮಾಯಕರ ಕೃತ್ಯ ಏನು ಮೊಸಾದು ಮಾಡ್ತಾ ಇರುವಂತಹ ಇಸ್ರೇಲಿನ ನರಹತ್ಯೆಯನ್ನು ಬೆಂಬಲಿಸಿ ಇಸ್ರೇಲಿಗೆ ಹೋಗಲು ರೆಡಿ ಮಾಡಿದವರ ಮಾನಸಿಕತೆ ಬಗ್ಗೆ ಏನು ಹೇಳ್ತೀರಾ ನೀವು? ಯಾಕೆ ಇಸ್ರೇಲ್ಗೆ ಬೆಂಬಲ ಕೊಡಬೇಕು? ಯಾಕೆ ಇಸ್ರೇಲ್ಗೆ ಬೆಂಬಲ ಕೊಡಬೇಕು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.